ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ವಿಷ್ಣು ಸಹಸ್ರನಾಮ ಹೇಳೋ ಅಭ್ಯಾಸ ಇದ್ದರೆ ಪೂಜೆಯಲ್ಲಿ ಕೂತ್ಕೊಂಡು ವಿಷ್ಣು ಸಹಸ್ರನಾಮಕ್ಕೆ ಬಿಗಿನಿಂಗಲ್ಲಿ ಒಂದು ಮಂತ್ರಗಳಿದೆ ಗೊತ್ತಾ? ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭು ವಿಷ್ಣುವೇ ನಮಃ ಸಮಸ್ತಭೂತಾನಾಂ ಆದಿಭೂತಾಯ ಭೂಮೃತೆ ಅನೇಕ ರೂಪರೂಪಾಯ ವಿಷ್ಣವೇ ಪ್ರಭು ವಿಷ್ಣವೇ ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ. ಆಮೇಲೆ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯಂ ಪರಾಯಣಂ ಭೀಷ್ಮವಾಚ. ಆವಾಗ ಹೇಳ್ತಾನೆ ಭೀಷ್ಮವಾಚ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಇದೆಲ್ಲ ಯಾರಿಗೆ ಹೇಳ್ತಾರೆ? ಈ ಬಿಗ್ ಗೈಗೆ ಹೇಳ್ತಾ ಇರೋದು. ಸ್ವನ್ನಾಮ ಸಹಸ್ರೇಣ ಪುರುಷಸ್ತೋತ್ಯ ತ್ವಮೇವ ಚಾರ್ಚೆ ನಿತ್ಯಂ ಭಕ್ತಾ ಪುರುಷಮೌಢ್ಯಂ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಂ ಅನಾದಿನಿಧನಂ ಆದಿಯೇ ಎಲ್ಲವರಿಗೆ ಸರ್ವ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ವನಿತ್ಯಂ ಸರ್ವದುಃಖಾದಿನೋ ಭವೇತ್ ಬ್ರಹ್ಮಣ್ಯಂ ಸರ್ವದರ್ವಜ್ಞಂ ಲೋಕಾನಾಂ ಕೀರ್ತಿವರ್ಧನಂ. ಇದೆಲ್ಲ ಯಾರು? ದ ಬಿಗ್ ಐನ ಯು ಆರ್ ಗ್ಲೋರಿಫೈಯಿಂಗ್ ಇನ್ ಯುವರ್ ಓನ್ ಸೆಲ್ಫ್. You are addressing Mahavishnu, okay, but through that idol Mahavishnu, you are reaching your own self. Ideal is the yourself. Paramamyo mahat teja, paramamyo mahat tapah, paramamyo mahat brahma, paramamya parayanam, pavitranam pavitramyo mangalanam cha mangalam, devatam devatanam cha bhutanam yo avyaya pitaha, yata sarvani bhutani ಪ್ರವಂತ್ಯಾದಿಗಾಗಮೆ ಯಸ್ಮಿಂಚ ಪ್ರಳಯಂ ಯಾಂತಿ ಪುನರೇ. ಇಲ್ಲಿ ಏನು ಬಂದಿದೆ ಅದೆಲ್ಲ ಬಂತು. ಪುನರೇವ ಯುಗಕ್ಷಯೇ ಇಲ್ಲೇನು ಬಂತು? ಪ್ರಭವ ಅಪ್ಯಯೌ ಹಿ ಭೂತಾನ. ಉಪನಿಷತ್ತು ಏನು ಹೇಳುತ್ತೆ? ಆ ಉಪನಿಷತ್ತು ಏನು ಹೇಳುತ್ತೆ ಅದನ್ನ ವಿಷ್ಣು ಸಹಸ್ರನಾಮಕ್ಕೆ ಪ್ರಾಕ್ಟೀಸ್ ಮಾಡಿ ನೀವು ಹೇಳಿದರೆ, ನೀವು ಪಡ ಪಡ ಬಡಬಡ ಅಂತ ಮುಗಿಸ್ಬಿಟ್ಟು ಸಹಸ್ರನಾಮ ಹೇಳಿ ಪೂಜೆ ಮಾಡಿ ಬಂದುಬಿಟ್ಟೆ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ರೆ ಅವ್ರ ಕತೆ ಏನಾಗಬೇಕು? ಮಹಾವಿಷ್ಣು ಕಥೆ ಏನಾಗಬೇಕು? ನಮ್ಮ ಕಥೆ ಏನಾಗಬೇಕು? ನಾವು ಯಾರಿಗೆ ಮೋಸ ಮಾಡಿದ್ರು ಅಲ್ಲ. ಇದು ಸಾರ್ವತ್ರಿಕ. ನೋಡಿ, ತಾತ್ಕಾಲಿಕ ಸತ್ಯ ಅಂತಿದೆ. ತಾತ್ಕಾಲಿಕ ಸತ್ಯ ಇದು ಸಾರ್ವತ್ರಿಕವಾಗಿ ತಾತ್ಕಾಲಿಕವಾಗಿ ಸತ್ಯ. ಇದು ಎಲ್ಲ ಕಡೆ ನೀವು ಯಾರ ಬಟನ್ ಕರೆದು ಏನಾರ ಮಾಡಿಸಿದ್ರು ಕೂಡ ಅವ್ರು ಇಷ್ಟೇ ಸ್ಪೀಡಲ್ಲೇ ಮಾಡೋದು, ಮುಗಿಸ್ಬಿಟ್ಟು ದಕ್ಷಿಣೆ ತಗೊಂಡು ಹೋಗೋದು ಅಷ್ಟೇ. ಸಂತೋಷ, ಅವರಿಗೆ ಒಂದು ದಾರಿ ಆಗುತ್ತೆ, ನಿಮಗೂ ಮನಸ್ಸಮಾಧಾನ. ಮುಂದೇನು? ಬರೀ ವ್ಯವಹಾರ ವ್ಯಾಪಾರದಲ್ಲೇ ಆಗೋಯ್ತಲ್ಲ ಎಲ್ಲ. ಆತ್ಮೋನ್ನತಿ ಎಲ್ಲ ಆಯಿತು. ಎದ್ದೆದ್ದು ಬೀಳುತ್ತೀವೆ, ಗುದ್ದಾಡಿ ಸೋಲುತ್ತೀವೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀವೆ, ಉದ್ಧರಿಸುವಿನ ಲೋಕವನ್ನೆನ್ನುತ್ತೀವ ಸಕನೆ. ನಿನ್ನುದ್ಧಾರ ಎಷ್ಟಾಯ್ತು ಮಂಕುತಿಮ್ಮ? ನೀನೆಷ್ಟಪ್ಪ ಉದ್ಧಾರ ಆಗಿದೆಯಾ? ಸೊ ನಮ್ಮ ಆಚರಣೆ ನಮಗೆ ಹಿರಿಯರು ಹೇಳ್ಕೊಟ್ಟಿರೋದು ಅದು ಮಾಡುವಾಗ ಮಾಂಡಿಕ್ಯ ಉಪನಿಷತ್ತಿನ ಅರ್ಥಗಳನ್ನು ಅನುಸರಿಸಿಕೊಂಡು ಅಲ್ಲಿ ತಂದುಕೊಂಡು ವಿಷ್ಣು ಸಹಸ್ರನಾಮ ಹೇಳಿದಾಗ ಅಥವಾ ಯಾವುದೇ ಮಂತ್ರ ನಾವು ಹೇಳಿದಾಗ ಅಷ್ಟು ನಿಧಾನವಾಗಿ ಸ್ಪಷ್ಟವಾಗಿ ಆ ಮಧ್ಯದಲ್ಲಿರೋ ಗ್ಯಾಪನ್ನು ಆದಷ್ಟು ಅದನ್ನು ಜಾಸ್ತಿ ಮಾಡ್ತಾ ಹೋದರೆ ನಿಮ್ಮದು ಫೋಕಸಿಂಗು ಕಡಿಮೆ ಆಗುತ್ತೆ. ನಿಧಾನ ಮಾಡಿದಾಗ ನಿಮ್ಮದು ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು ಕಾಲಕ್ರಮೇಣ ಮಾಡ್ತಾ 3 ತಿಂಗಳು 6 ತಿಂಗಳು ಮಾಡ್ತಾ ಇದ್ದರೆ ನ್ಯಾಚುರಲಿಂದ ಹೋಲ್ ಸಿಸ್ಟಮ್ ನಿಮ್ಮ ಸ್ಪೀಡ್ ಕಮ್ಮಿ ಆಗುತ್ತೆ. ನಿಮಗೆ ಯಾವ ವೈದ್ಯರು ಬೇಕಾಗಿಲ್ಲ. ವೈದ್ಯರು ನಾರಾಯಣ ಹರಿ. ಯಾಕೆ ಬೇಕು ವೈದ್ಯರು? ಎಲ್ಲ ನಿಮ್ಮ ಹತ್ರ ಇದೆ. ಸ್ವಾಮಿ ಚಿನ್ಮಯ ಅಂತ ಹೇಳ್ತಾರೆ,
Human body is a self-repairing machine. Human body is a self-repairing machine. Give rest to the body, it will repair itself. Give rest to the body, it will repair itself. ನೀವು ಅದಕ್ಕೆ ಎಲ್ಲಿ ಪುರ್ಸೊತ್ತು ಕೊಡ್ತೀರಾ? ಅದು ಕುದುರೆಗಾದರೂ ಲಾಯದಲ್ಲಿ ಕಟ್ಟಿ ಸ್ವಲ್ಪ ಆಗ್ತಾರೆ. ನಿಮ್ಮ ಮೈಂಡಿಗೆ ಅದು ಇಲ್ವಲ್ಲ. ರ್ಯಾಟ್ ರೇಸ್, ಕರೆಕ್ಟಾ? ರ್ಯಾಟ್ ರೇಸ್. ಅವನು 20 ವರ್ಷಗಳಿಂದ ಅಮೇರಿಕಾದವನು ಅಷ್ಟು ಕೋಟಿ, $2,47,00,000 ಎಷ್ಟು $1,00,000 $2,500 ಸೈನಿಕರು ಕಳ್ಕೊಂಡು ಅವ್ರನ್ನ 2,00,000 ಜನ ಸಾಯಿಸಿಬಿಟ್ಟು 20 ವರ್ಷ ಆದಮೇಲೆ ಕನ್ಕ್ಲೂಷನ್ ಏನಂದರೆ, ವಿ ಕೆನಾಟ್ ಇಂಪ್ರೂವ್ ಎನಿ ಅದರ್ ಕಂಟ್ರಿ ವಿತ್ ಅವರ್ ಮಿಲಿಟರಿ ಫೋರ್ಸಸ್ ಅಂತ ಈ ರಿಯಲೈಸ್ಡ್. 20 ವರ್ಷ ಆದಮೇಲೆ ಈ ಮನೋಬಲ, ಈ ಪುರುಷತತ್ವ ಇವ್ರದ್ದೆಲ್ಲ ಇಟ್ಕೊಂಡು ಏನೂ ಆಗಲ್ಲ ಅಂಥೇಳಿ ವಾಪಸ್ ಹೋಗಿ ತೆಪ್ಪಿಗೆ ಮೋದಿನ ಕಲ್ತ್ಬಿಟ್ಟು ಮಾತಾಡೋಣ, ಇವನ ಹತ್ರ ಏನೋ ಇದೆ, ಇವನ ಹತ್ರ ನಮ್ಮ ಹತ್ರ ಇಲ್ಲದೆ ಇರೋದು ಇವನ ಹತ್ರ ಇದೆ. ಆಧ್ಯಾತ್ಮ ಇದೆ, ಅದು ಬೇಕು. ಸೊ ಹೊರಗಡೆ ಪ್ರಪಂಚದಲ್ಲಿ ನಾವು ಇರ್ಬೋದು, ಆದರೆ ಆ ಪ್ರಪಂಚ ನಮ್ಮನ್ನು ಯಾವ ಮಟ್ಟದಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಅದಕ್ಕೆ ನಾವು ಒಳಗಡೆ ಅಷ್ಟೊಂದು, ಈಗ ನಮ್ಮ ದೇಶನ ಹೇಗೆ ಕಾಪಾಡ್ಕೊಳ್ತಾ ಇದ್ದಾರೆ ಹಾಗೆ ನಮ್ಮ ದೇಹನೂ ನಾವೇ ಕಾಪಾಡ್ಕೋಬೇಕು. ಆಧ್ಯಾತ್ಮದಿಂದ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ, ಬೇರೆ ಯಾವ ಮಾರ್ಗದಿಂದ ಸಾಧ್ಯ ಇಲ್ಲ. ಉದ್ಧರೇ ಆತ್ಮನಾನ್ ಆತ್ಮಾನ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ವೇದ ಲೋಕಾಚಾರ, ನಿನ್ನ ಅನುಭವದ ಯುಕ್ತಿ. ವೇದ ಅಂದರೆ ಏನು ಹೇಳಿದೆ, ಲೋಕಾಚಾರ ಹೊರಗಡೆ ಬಿಹೇವಿಯರ್ ಏನಿದೆ, ನಿನ್ನ ನೀನೇನು ಲಾಜಿಕ್ ಹಾಕ್ಕೊಂಡು ಜೀವನ ಮಾಡ್ಕೊಂಡು ಬಂದಿದೆಯಾ, ಶೋಧಿಸಿ ಮೊರನು ಸಂವಾದಗೊಳಿಸು, ಒಂದು ಫಾರ್ಮುಲಾ. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣ, ನಿನಗೆ ಅದು ಫಾರ್ಮುಲಾ. ಹಾದಿ ಬೆಳಕದು, ಹಾದಿ ದೀಪವದು ನಿನಗೆ ಮಂಕುತಿಮ್ಮ. ಈ ದೀಪ ಒಬ್ಬೊಬ್ಬರಿಗೆ ಅವ್ರವ್ರ ದೀಪ ಅವರವರೇ ಕಂಡ್ಕೊಳ್ಬೇಕು, ಬೇರೆ ಯಾರು ದೀಪ ತೋರ್ಸೋಕ್ಕಾಗಲ್ಲ, ನಿಮ್ಗೆ ಯಾರು ತಲೆ ಮೇಲೆ ಕೈ ಇಡೋಕ್ಕಾಗಲ್ಲ. ನೀವೇ ನಿಮ್ಮ ಜೀವನ ನೀವೇ ಕಳ್ಕೊಂಡು ನಿಮ್ಮ ಉದ್ಧರೇ ಆತ್ಮನಾನ್ ಆತ್ಮಾನ ಆತ್ಮಾನ ಅವಸಾದಯೇ. ಕ್ವಶನ್ ಇದ್ದರೆ ಕೇಳ್ಬೋದು, ಇಷ್ಟರವರೆಗೆ ಮಾಡಿದ್ದರು. ಏನಾದರೂ ಕ್ವಶನ್ ಇದ್ದರೆ ಎನಿಥಿಂಗ್ ಡೋಂಟ್ ಹೆಸಿಟೇಟ್. ಅಧ್ಯಾತ್ಮ ಅನ್ನೋದು ದಯಾನಂದ ಹೇಳ್ತಾ ಇದ್ರು, ಇಟ್ ಶುಡ್ ಕವರ್ ಎವ್ರಿಥಿಂಗ್. ಅಧ್ಯಾತ್ಮದಿಂದ ಆಚೆ ಇರೋ ಸಬ್ಜೆಕ್ಟೇ ಇಲ್ಲ, ಎಲ್ಲದರಲ್ಲೂ ಬರಬೇಕು. ನಿಮ್ಮ ಫಿಸಿಕ್ಸ್ ಆದರೆ ಫಿಸಿಕ್ಸ್ ಮಾತ್ರ, ಅಥವಾ ನಿಮ್ಮ ಡಾಕ್ಟ್ರ್ ಹತ್ರ ನಾನು ಬರೀ ಕಣ್ಣಿನವನು ಅವನ ಹತ್ರ ಹೋಗಿ, ಕಾಲ ಹತ್ರ ಇನ್ನೊಬ್ಬನ ಹತ್ರ ಹೋಗಿ, ಇದು ಹಂಗಲ್ಲ. ಎಲ್ಲ ಅಧ್ಯಾತ್ಮ ವಿದ್ಯಾನ ವಿದ್ಯೆಗಳಲ್ಲಿ ಅತ್ಯಂತವಾದ ಶ್ರೇಷ್ಠ ವಿದ್ಯೆ ಅಧ್ಯಾತ್ಮ ವಿದ್ಯೆ. ನಮ್ಮ ದೇವರ ಗುರುಗಳು ಏನಾದ್ರು ಕ್ವಶನ್ ಕೇಳಿ ಆಮೇಲೆ ನಾವು ಕಗ್ಗ ಏನಾದಿದ್ದರೆ, ಸೊ ದಟ್ ವಿಲ್ ಗೋ ಟು ಕಗ್ಗ. ಸ್ವಲ್ಪ ಪೂರಕವಾದ ಕಗ್ಗಗಳು ಯೋಚನೆ ಮಾಡಿ ಬಂದರೆ ಸ್ವಲ್ಪ ಇದನ್ನು ನಾನು ಪುನಃ ಮಾಡಬೇಕಂತಿದ್ದೀನಿ. ಯಾವುದು ವೈಷ್ಪ್ರಜ್ಞೋ ವಿಭುಷಿಷ್ಣು ಅಂತ ಪ್ರಜ್ಞಸ್ಥ ತೈಜಸಃ ಇದಿದೆಲ್ಲ ಏಕ ಏವ ತ್ರಿಧಾ ಸ್ಮೃತನ ನಾವು ಇದು ಆ್ಯಕ್ಚುಲಿ ತಿಳ್ಕೊಳ್ಳೋದಲ್ಲ, ಇದು ಮನನ ಮಂತ್ರ. ನಾವು ರಿಪೀಟೆಡ್ಲಿ ಮನಸ್ಸಿಗೆ ತಂದುಕೊಂಡು ಕಗ್ಗ ಹೇಗೆ ಬಾಯಿಗೆ ಬರುತ್ತೆ ಅದೇ ರೀತಿ ಏಕವೇವ ತ್ರಿಧಾ ಸ್ಮೃತ, ಏಕ ಏವ ತ್ರಿಧಾ ಸ್ಮೃತ ಅಂತ ಒಳಗಡೆ ಯಾವನ ಒಬ್ಬ ಮೂರನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡಾಗ ನಾನು ಅಲ್ಲಿ ನಿಲ್ಲಕ್ಕೆ ಏನಾದರೂ ಅವಕಾಶ ಆಗ್ಬೋದು, ನಾನೇ ಅವನಾಗಲಿಕ್ಕೆ ಅವಕಾಶ ಆಗ್ಬೋದು. ಸಪ್ತಾಂಗ ಏಕವಿಂಶತಿ ಮುಖ ಕೇಳಿರ್ತೀವಿ, ಬೇರೆ ಮೊನ್ನೆ ಸರಿ ಮಾಡ ಅದೆಲ್ಲ ಬಿಡಿಸಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದು ಎನಾಟಮಿ ಅದು ಒಂದೊಂದನ್ನೇ ತುಂಬ ಸ್ಥೂಲವಾಗಿ ಹೇಳ್ಬೇಕಾದ್ರೆ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಬುದ್ಧಿ ಅಹಂಕಾರ, ಆಮೇಲೆ ಇದು ಏನದು ಮಹತ್ತತ್ವ, ಅಷ್ಟೇ. ಅದು ಹಾಕಿದ್ರೆ 19 ಆಯಿತು. ಅದನ್ನ ಪುನಃ ಈ ಸ್ವಲ್ಪ ಚಿಕ್ಕದು ಮಾಡಿದ್ರೆ 7 ಆಯಿತು. ಆಯಿತು. ಪಂಚ ತನ್ಮಾತ್ರಗಳು, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ, ಆಯಿತು. 19 ಆಯಿತು. ಇದು ನಾನು
ನಾಟ್ ಓನ್ಲಿ ಪ್ರೇಯರ್, ಯಾವುದೇ ಆಕ್ಟಿವಿಟಿ ಆದರೂ ಆ ಮಿಡ್ಲಲ್ಲಿ ಲೀಕಿಂಗ್ ಅದು ಬರಬೇಕು ಮೆನ್ಷನ್ ಇದು ಆಕ್ಟಿವಿಟಿ. ಎನಿ ಆಕ್ಟಿವಿಟಿ, ಇನ್ ಆಲ್ ಆಕ್ಟಿವಿಟೀಸ್, ಆಲ್ ಏನಂದರೆ ಸ್ಪಿರಿಚುವಾಲಿಟಿ, ಈ ಸ್ಪಿರಿಚುವಾಲಿಟಿ ಅದೇನು ಹೇಳ್ತಿದ್ನಲ್ಲ ನೋಡೆ ಇಟ್ಸ್ ಎ ವಿಷನ್ ಬಿಹೈಂಡ್ spiritual. It is not a different separate activity, it is the vision behind all activity. It's the vision behind all activity. It's not a separate activity. It is the substratum. ನಿಮ್ಮ ಇದು ತಗೊಂಡಾಗ ಬಾಡಿ ಏನು ಆಕ್ಟಿವಿಟಿ ನಾವು ಏನು ಅನ್ಕೋತೀವಿ, ಭೂಮಿ ಸುತ್ತು ನೀವು ಹೇಳಿ ಅನ್ನಮಯ ಕೋಶ. ನೀವು ಸ್ಥೂಲ ರೂಪದಲ್ಲಿ ಈಗ ಎಲ್ಲರೂ ಅನ್ನಮಯ ಕೋಶ ಮನೋಮಯ ಕೋಶದಲ್ಲೇ ಜೀವನ ಮಾಡ್ತಾ ಇರೋದು. ಅದರಿಂದ ಹೊರಗಡೆ ಈ ಥರ ರ್ಯಾಟ್ ರೇಸ್ ನೋಡ್ತಾ ಇದ್ದೀವಿ. ವಿಜ್ಞಾನಮಯ ಕೋಶದಲ್ಲೂ ಇರೋರೆಲ್ಲ ಆಚೆ ಬರಲ್ಲ, ಅವರು ಲ್ಯಾಬಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ಆನಂದಮಯ ಕೋಶದವರು ಇಲ್ಲವೇ ಇಲ್ಲ. ಆನಂದಮಯ ಕೋಶಕ್ಕೆ ಹೋಗ್ಬೇಕಾದ್ರೆ ಇದೆಲ್ಲ ಬಿಡಬೇಕು. ಇದೆಲ್ಲ ಬಿಟ್ಟರೆ ಎಲ್ಲಿರ್ತಾರೆ? ಎಲ್ಲ ಈ ಥರ ದೇವಸ್ಥಾನ ಗುಡಿಗಳಲ್ಲಿ ಇಲ್ಲಿ ಕೂತು ಅವ್ರು ಕಲ್ಲಾಗಿ ಕೂತಿದ್ದಾರೆ. ಅವ್ರು ಕೂತಿದ್ರು ಏನು ಅವಾಗ ಸಿದ್ಧಾರೂಢರು. ಸೊ ಆನಂದಮಯ ಕೋಶದಲ್ಲಿ ಇರ್ತಾರೆ ಅವರು. ಸೊ ಆ ರೀತಿ. ಸೊ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂದರೆ ನಿಮ್ಮದು ಇಂಪಾರ್ಟೆನ್ಸ್ ಯಾವಾಗ ಅದಕ್ಕೆಲ್ಲ ಕಡಿಮೆ ಮಾಡ್ತಾ ಹೋಗ್ತೀರಾ, ತನ್ನಿಂದಾನೇ ನೀವು ಅಲ್ಲಿ ನಿಮ್ಮದು ಎನರ್ಜಿ ಎಲ್ಲ ಅಲ್ಲಿರುತ್ತೆ. ಆನಂದಮಯ ಕೋಶದಲ್ಲಿ ನೀವು ಇರ್ತೀರಾ ಯಾವಾಗ. ಅಲ್ಲಿ ಹೇಳ್ತಾರೆ ತತ್ರ ಮೋಹ, ಅಲ್ಲಿ ಮೋಹ ಇಲ್ಲ, ಶೋಕ ಇಲ್ಲ, ಅಲ್ಲಿ ಒಳಗಡೆ ಆನಂದಮಯ ಕೋಶಕ್ಕೆ ನೀವು ಹೋದರೆ ಏನಾಗುತ್ತೆ ಅಂದರೆ ಎಲ್ಲೆಲ್ಲೂ ಆನಂದವನ್ನೇ ನೋಡ್ತಾ ಇರ್ತೀರಾ. ಎಲ್ಲರ ಕಣ್ಣಲ್ಲೂ ನಿಮ್ಮಲ್ಲಿರೋ ಪರಮಾತ್ಮನನ್ನು ನೋಡ್ತಾ ಇರ್ತೀರಾ. ಎಲ್ಲ ಡಿವಿನಿಟಿನೇ ನೋಡ್ತಾ ಇರ್ತೀರಾ. ಇನ್ನು ನಿಮಗೆ ತಾರತಮ್ಯ ಎಲ್ಲಿ ಬಂತು? ಮಧ್ವನ, ಸ್ಮಾರ್ತನ ಅಥವಾ ಅವನಿಗುಣ, ಇದೆಲ್ಲ ಎಲ್ಲಿ ಬಂತು? ಅದೆಲ್ಲ ನಿಮ್ಮ ದೇಹ ಭಾವನೆ, ಮನಸ್ಸಿನ ಭಾವನೆಯಲ್ಲಿ ಎಲ್ಲಿ ಸೀಮಿತವಾಗಿದೆ ಅಷ್ಟೇ. ಆ ಲೆವೆಲಲ್ಲಿರೋರಿಗೆ, ಪ್ರಾಣಿಗಳ ಲೆವೆಲಲ್ಲಿರೋರಿಗೆ ಅದೆಲ್ಲ ಡಿಫ್ರೆನ್ಷಿಯೇಟ್. ನೀವು ಒಳಗಡೆ ಹೋದ್ಮೇಲೆ ನಿಮ್ಗೆ ಏನಿದೆ? ಆವತ್ತೊಂದು ಹೇಳಿದೆ, ಸಮುದ್ರದಲ್ಲಿ ಅಲೆಗಳು, ಚಿಕ್ಕಲೆ ದೊಡ್ಡಲೆ, ಅದು ಇದು ಎಲ್ಲ ನಡೀತಾ ಇದೆ. ಜೋರಾಗಿ ಅಲೆ ಸಮುದ್ರದಲ್ಲಿ. ಒಂದು ಅಲೆ ಯೋಚನೆ ಮಾಡ್ತಂತೆ, ನಾನು ಒಳಗಡೆ ಹೋಗ್ತೀನಿ, ಏನಿದೆ ನೋಡೋಣ ಅಂತ. ಸೀದಾ ಒಳಗಡೆ ಹೋಯ್ತಂತೆ. ಹೋಗಿ ಅದು ಸಮುದ್ರವನ್ನು ಮುಟ್ಟದಂತೆ. ಕೆಳಗಡೆ ಮುಟ್ಟಿದಾಗ ಅದು ನೋಡುತ್ತೆ, ಅಲ್ಲಿ ಅಲೆನೂ ಇಲ್ಲ, ಏನಿಲ್ಲ, ಬರೀ ನೀರೇ. ಆ ಅಲೆನೂ ನೀರೇ, ಈ ಅಲೆನೂ ನೀರೇ, ಈ ಅಲೆನೂ ನೀರೇ, ನಾನು ನೀರೇ, ಎಲ್ಲ ನೀರೇ, ಎಲ್ಲ ಸರ್ವಂ ಕಲುವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ. ಈಗ ಎಲ್ಲಿ ಡಿಫ್ರೆನ್ಷಿಯೇಷನಲ್ಲಿ ನಾವು ಎಷ್ಟು ಸ್ಟುಪಿಡಾಗಿ ಆಲೋಚನೆಗಳು ಮಾಡ್ತೀವಿ, ಎಷ್ಟು ಸ್ಪೀಡಾಗಿರ್ತೀವಿ, ಎಷ್ಟು ಫೋಕಸ್ ಮಾಡ್ತೀವಿ. ಇದಕ್ಕೇನಾದ್ರು ಅರ್ಥ ಇದೆಯಾ? ಅಧ್ಯಾತ್ಮದಲ್ಲಿ ಅರ್ಥ ಇದೆಯಾ? ಹೋಗಿ ನಿಮ್ಮಲ್ಲಿ ಅರ್ಥ ಇರುತ್ತೆ, ಬೇರೆ ವಿಷಯ. ನಿಮ್ಮ ಇಮ್ಯಾಜಿನರಿ ಪರ್ಸನಲ್ಲಿ ಬೇಕಾದಷ್ಟು ಅರ್ಥಗಳಿದ್ದಾವೆ. ಅದರಲ್ಲಿ ದೃಷ್ಟಿಕೋನ ಅದು ಬೇರೆ. ದೃಷ್ಟಿಕೋನ ಇದೊಂದು ಎಕ್ಸ್ಟ್ರಾ. ಟಿ ವಿಲೆಲ್ಲ ಹೇಳ್ತಾರೆ ಸ್ಟುಪಿಡ್ ಐಡಿಯಾಸ್. ನಿಮ್ಮ ಮೂಲಕನೇ ಯಾರೋ ನಿದ್ದೆನೇ ನಿಮ್ಮ ಕೈಲಿಲ್ಲ, ಯಾರೋ ನಿಮ್ಮನ್ನು ನಿದ್ದೆ ಮಾಡಿಸ್ತಾ ಇರ್ತಾರೆ. ಉಸಿರಾಟ ನಿಮ್ಮ ಕೈಯಿಲ್ಲ, ಯಾರೋ ನಿಮ್ಮ ಮೂಲಕ ಉಸಿರಾಡ್ತಾ ಇದ್ದಾರೆ. ನೀವೇನು ಮಾಡೋದು? ನೀವು ಉಸಿರಾಟ ನಿಮ್ಮ ಕೈಲಿದೆಯಾ? ಯಾರೋ ಉಸಿರಾಡ್ತಾ ಇಲ್ವಾ ನಿಮ್ಮ ಮೂಲಕ? ನಿದ್ದೆ ನಿಮ್ಮ ಕೈಲಿದೆಯಾ? ನೀವು ಜಾಸ್ತಿ 2 ಅವರ್ ಜಾಸ್ತಿ ನಿದ್ದೆ ಮಾಡೋಕ್ಕಾಗುತ್ತಾ? ಅದು ಆಗಲ್ಲ. ಯಾವಾಗ ಬೇಕೋ ಅವಾಗ ನಿದ್ದೆ ಮಾಡೋಕ್ಕೂ ಆಗಲ್ಲ. ಮತ್ತು ನೀವೇನು ಮಾಡೋದು? ನೀವು ಮಗು. ಯಾರ್ದು ಮಗು? ಪ್ರಕೃತಿಯ ಮಗು. ಪ್ರಕೃತಿಯಿಂದ ಹೊರಗಿರುವ ನರನಾರು ಸೃಷ್ಟಿಯಲ್ಲಿ, ಪ್ರಕೃತಿಯಿಂದ ಹೊರಗಡೆ ಇರುವ ನರ ವಿಕೃತಿಗೊಳಿಸದಿರು. ಅದೇನೆಂದರೆ ಸುಕೃತಗೊಳಿಸುವುದು. ಅವಳಿಂದ ನೀವು ಸುಕೃತಗೊಳಿಸೋದ್ರೆ ನೀನು ಏನಾದ್ರು ಅವಳಿಗೆ ಸಹಾಯ ಮಾಡೋದಂದರೆ ಅವಳ ಪ್ರಕಾರ ನೀನು ಕೆಲಸ ಮಾಡೋದು. ವಿಕೃತಿಗೆ ಎಡೆಯಾಗದಿರೋ ಮಗುತಿಮ್ಮ. ವಿಕೃತಿಗೆ ಎಡೆಯಾಗಬೇಡ. ನೀವೇನಾದ್ರು ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಬದಲಾವಣೆ ಮಾಡ್ತೀನಿ ಅಂದರೆ ಅವಳು ಒಂದು ಕೈ ನೋಡ್ಕೋತೀನಿ ಅಂತ. ಪ್ರಕೃತಿ ದಂಡಿಪಳಾಕೆ ಮುನಿದು. ಪ್ರಕೃತಿ ಜೊತೆ ಇರಬೇಕು. ಪ್ರಕೃತಿ ಅಂದರೆ ನಾನೇ, ನಮ್ಮೊಳಗೇನೆ ಪ್ರಕೃತಿ, ಹೊರಗಡೆ ಪ್ರಕೃತಿ, ಎಲ್ಲ ಪ್ರಕೃತಿ ಎಲ್ಲವೂ ಅದೇ. ಅದನ್ನು ಮಾಯೆ ಅಂತ ಹೇಳ್ತೀರ. ಮಾಯೆ ಎಂಬಳ ಸೃಷ್ಟಿ ತಾಯನಾಗಿಸಿ ಜಗಕ್ಕೆ ಆಯಸಂಬಳಿತವಲು. ಬ್ರಹ್ಮ ಅಷ್ಟು ಮಾಡ್ತಾ ಇರುವಾಗ ನಿನ್ನ ಕೆಲಸ ನೀನು ಮಾಡು. ಅದರೊಳಗೆ ನಿನಗೇನು ಬಂದಿದೆ ಅದನ್ನು ಮಾಡು. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು ದೊರೆತದ ಅಸಾಧವೆಂದಿನ್ನು ಗೊಡಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ.
ಲೋಕದ ಭಾರವನ್ನು ಹೊರು, ಪರಮಾರ್ಥವನ್ನು ಹೇಗೆ ಭರತ ಅರಸ ಅಡವಿಗೈದಿದೊಡಂ ಅವನಿತ್ತ ಪಾದಿಕೆಗಳು ಒರೆಯದೊಡಂ ಏನನು, ಅವನ ಕಾಡಿಗೆ ಹೋದರೆ ಅವನ ಪಾದಿಕೆ ಏನೂ ಹೇಳಲಿಲ್ಲ. ತಾನು ಬಂದು ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಪಾದಿಕೆಗೆ ಭರತ ಮರದಿ ಯೊರೆದು ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಆ ಭರತನವನು ಇರು ನೀನು. ದೊರೆತನದ ಯು ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ. ದೊರೆ ಆಗಲಿಲ್ಲ, ಜಟಾಧಾರಿಯಾಗೇ ಇದ್ದ ಕೊನೆಯವರು. ರಾಮ ಬರುವಾಗ 10 ಪಟ್ಟಾಗಿತ್ತಂತೆ ಖಜಾನೆ. ರಾಮ ಇದ್ದಿದ್ರೂ ಕೂಡ ಅಷ್ಟಾಗ್ತಾ ಇರಲಿಲ್ಲ. ಅದು ಭರತನ ಕೆಪಾಸಿಟಿ, ಡೆಡಿಕೇಶನ್, ಡಿವೋಷನ್. ಸೊ ನಮ್ಮ ಸಂಸಾರನೂ ಹಾಗೆ. ಧರೆಯ ಕೋಸಲ, ಧರೆ ಅಂದರೆ ಈ ಧರೆ ಕೋಸಲ ರಾಜ್ಯ. ಪರಬ್ರಹ್ಮನೇ ರಘುವರನು. ರಾಮ ಯಾರು? ಪರಬ್ರಹ್ಮ ತತ್ವ. ಪ್ರತಿ ದಿವಸ ನಾವು ರಾತ್ರಿ ಹೋಗಿ ಮಾತಾಡ್ತೀವಲ್ವಾ, ಪರಬ್ರಹ್ಮ ಮಾತಾಡ್ತೀರಾ? ಅಲ್ಲಿರ್ತೀರಲ್ವಾ? ಪರಬ್ರಹ್ಮ ಮಾತಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ಪರಬ್ರಹ್ಮನೇ ರಘುವರನು. ಭರತವನು ಅವನಿಗೆ ನಾವಿಲ್ಲಿ ಏನಾರ ಸೇವೆ ಮಾಡ್ತಾ ಇದ್ರೆ ಅವನಿಗೆ ಮಾಡ್ತಾ ಇರೋ ಸೇವೆ. ಭರತನವಲು ಅನುಪಾಲ ಕ್ರಿಯರು ನಾವು. ಅರಸದ್ರೂಳಿಗ ನಮ್ಮ ಸಂಸಾರದ ಆಡಳಿತ ಅರಸನಿಗೆ ಪರಬ್ರಹ್ಮ ತತ್ವಕ್ಕೆ ನಾವು ಮಾಡುವ ಸೇವೆ. ಹರುಷದಿ ಸೇವಿಸಲ ಸಂತೋಷವಾಗಿ ಸೇವೆ ಮಾಡೋವು. ಈಗ ನಿಮಗೆ ದುಃಖ ಎಲ್ಲಿ ಜಾಗ ಇದೆ? ದುಃಖಕ್ಕೆ ಎಲ್ಲಿ ಜಾಗ ಇದೆ? ಇಲ್ಲ. ನಿಮ್ಗೆ ಎಲ್ಲಿವರೆಗೆ ನಿಮ್ಮಲ್ಲಿ ಈಗೋ ಇರುತ್ತೆ ಅಲ್ಲಿವರೆಗೆ ದುಃಖ ಇರುತ್ತೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಈಗೋ ಮನಸ್ಸು ಇರೋವರೆಗೂ ಅಷ್ಟೇ. ಮನಸ್ಸು ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನಸ್ಸನ್ನು ನೀವು ಬೇರೆಯವ್ರ ಮನಸ್ಸನ್ನು ನೋಡೋದಲ್ಲ, ನಮ್ಮ ಮನಸ್ಸನ್ನು ನಾವು ಮಾಡೋದು ಏನಂದರೆ ಬೇರೆಯವ್ರ ಮನಸ್ಸು ಮೇಲೆ ನಮ್ಮ ಮನಸ್ಸನ್ನು ಹಾಕೊಳಕ್ಕೆ. ಅಲ್ಲಿ ನಮ್ಮ ಮನಸ್ಸು ಹಾಳು ಮಾಡ್ಕೊಂಡು ಒಂದು ಕಗ್ಗ ಮಾಡೋಣ, ಒಂದೆರಡು ಕಗ್ಗ ನೋಡ ಥಾಟ್ಸ್. ಫ್ಲೋ ಹಾಗೆ ಇರಲಿ ಅಂತ ಆ ಥಾಟ್ಸ್ ನಂಗೆ ತಗೊಳ್ಳಿದ್ದೆ. ಸ್ವಲ್ಪ ಡೀಪಾಗಿ ಹೋಗ್ಲಿಕ್ಕಾಯಿತು ನಾವು. ಸೊ ಇದೇ ಕ್ವಶನ್ ನಾನು ಕೇಳಬೇಕು. ಅದೇ ಅದು ಈ ಥರ ಕ್ಲಾಸಲ್ಲಿ 94 ನಾವು ಕಗ್ಗ 94 ನಾವು ಏನೇನು ಮಾಡಿದ್ದೀವಿ ಅದನ್ನು ಸ್ವಲ್ಪ ಪೂರಕವಾಗಿ ಕಗ್ಗ ಹೇಳೋದು ಸಿಕ್ತಾ. 94 ಕೇಳಿಯಂ ಮಾಯೆ. ಅದು ಕೇಳಿ ಅಂದರೆ ಆಟ ಮಾಯೆ, ಇದು ಮಾಯೆ ಆಟ. ನೃತ್ಯಗತಿ ಬರೀ ತೋರಿಕೆ. ನೃತ್ಯಗತಿ ಹೊರಗಡೆ ಎಲ್ಲ ಕಾಣ್ತಾ ಇದ್ದೀವಲ್ಲ ಬದಲಾವಣೆಗಳು, ಇದೆಲ್ಲ ತೋರಿಕೆ ಅಷ್ಟೇ. ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಫ್ಲ್ಯಾಟ್ ಕಟ್ಟಿದ್ದೀನಿ, 25 ಫ್ಲೋರ, 32 ಫ್ಲೋರು. ನೃತ್ಯಗತಿ ಬರೀ ತೋರಿಕೆ. ಮೂಲವಂ ಕಂಡೆಗೆ ಸಂಭ್ರಾಂತಿ ಏನು? ಮೂಲವನ್ನು ನೋಡಿದವನಿಗೆ ಸಂಭ್ರಾಂತಿ ಏನು? ಅದೆಲ್ಲ ಬದಲಾವಣೆಗೆ ಒಳಪಡ್ತಾ ಇದೆ ಅಷ್ಟೇ. ಸಂಭ್ರಾಂತಿ ಏನಿಲ್ಲ ಅಲ್ಲಿ. ಆಳದಲ್ಲಿ ನಿರ್ಲಿಪ್ತ, ಆಳದಲ್ಲಿ ಅವನು ನಿರ್ಲಿಪ್ತ, ಯಾವುದು ಕಟ್ಟಿಲ್ಲ. ಮೇಲೆ ನಿಯತಿ ಕ್ಲುಪ್ತ, ಮೇಲೆ ನಿಯಮಕ್ಕೆ ಕಟ್ಟು ಬಿದ್ದಿದ್ದಾನೆ. ನಾನೇ ಈಗ ನನ್ನ ದೇಹ ನಾನು ನಿಯಮಕ್ಕೆ ಕಟ್ಟು ಬಿದ್ದಿದ್ದೀನಿ ಮೇಲೆ. ಒಳಗಡೆ ನಿರ್ಲಿಪ್ತ, ಲೀಲಾಪ್ರಿಯಂ ಬೊಮ್ಮ. ಅವನು ಲೀಲೆ ಪ್ರಿಯ, ಅವನಿಗೆ ಲೀಲೆ ಬೇಕು, ಅವನು ಹ್ಯಾಪಿಯಾಗಿರಬೇಕು. ನೀವು ಸುಮ್ಮನೆ ಇದ್ದರೆ ಸಿನಿಮಾ ನೋಡಲ್ವಾ? ಸಿನಿಮಾದಲ್ಲಿ ಹ್ಯಾಪಿನೆಸ್ ನೋಡ್ತೀರಾ, ಹ್ಯಾಪಿನೆಸ್ ನಿಮ್ಮಲ್ಲಿದೆ, ಆದರೆ ಅಲ್ಲೋಗಿ ನೋಡಬೇಕು ಅಂತ ಹೋಗ್ತೀರಾ. ಲೀಲಾಪ್ರಿಯ, ಅದರ ಮೂಲಕ ನೋಡೋದು. ಪ್ಲೆಷರ್, ಗೋಯಿಂಗ್ ಆಫ್ಟರ್ ಪ್ಲೆಷರ್ಸ್. ಯಾಕೆಂದರೆ ಅದು ನಿಮ್ಮ ಸ್ವರೂಪ ಒಳಗಡೆ ಹ್ಯಾಪಿನೆಸ್. ಅದನ್ನು ಅಲ್ಲಿ ಹುಡುಕ್ಲಿಕ್ಕೆ ಹೋಗೋದು. ಇಲ್ಲಿ ಹೋಗೋಕ್ಕಾಗಲ್ವಲ್ಲ, ಎಲ್ಲ ಗೇಟ್ಗಳು ಬಂದ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಹೆಂಗೆ ಹೋಗೋದು? ಇಲ್ಲ ಸಂಭ್ರಾಂತಿ ಏನು? ಮೂಲಂ ಕಮ್ಮ ಸಂಭ್ರಾಂತಿ ಅಂದರೆ ಸಂಭ್ರಮಾಯನ. ಮೂಲ ಹೊರಗಡೆ ಏನೇನೋ ಆಗ್ತಾ ಇದ್ದಿಲ್ಲ, ಹೊರಗಡೆ ಏನೇನೋ ಆಗ್ತಾ ಇದ್ದಿಲ್ಲ ಸಂಭ್ರಾಂತಿಗಳು. ಅದು ಒಳಗಡೆ ಇದ್ದವನಿಗೇನು, ನಿರ್ಲಿಪ್ತನಾಗಿರೋನಿಗೆ ಏನು? ಬರೀ ಈಗ ಸಿನಿಮಾದಲ್ಲಿ
ನಿಮ್ಮ ಹಿಂದ್ಗಡೆ ಕ್ಯಾನ್ವಾಸ್ ಇದೆ. ಆ ಕ್ಯಾನ್ವಾಸ್ ಮೇಲೆ ಏನೇನೋ ಪಿಕ್ಚರ್ಗಳೆಲ್ಲ ಬರ್ತಾ ಇದೆ. ಕ್ಯಾನ್ವಾಸ್ಗೇನು ನಿಮ್ಮಲ್ಲಿ ಇಮೋಷನ್ಸು, ಸಿನಿಮಾ ನೋಡೋರು ಕಣ್ಣೆಲ್ಲ ಒಟ್ಟು ಅಳ್ತಾ ಇದ್ರೆ ಅದು ಕ್ಯಾನ್ವಾಸಲ್ಲಿ ಏನಾರು ಇದೆಯಾ? ಯು ಬಿಕಮ್ ಎ ಕ್ಯಾನ್ವಾಸ್, ಸಾಕ್ಷಿ. ಸಂಕ್ರಾಂತಿ ನಿಮಗೆ ನಿಮ್ಮಲ್ಲಿ ಎಲ್ಲ ಪರದೆ ಎಲ್ಲ ನಾಟಕಗಳು ನಿಮ್ಮಲ್ಲಿ ಅದು ಕ್ಯಾನ್ವಾಸ್, ನೀವು ಅಷ್ಟೇ. ಆಳದಲ್ಲಿ ಮಾಯೆ, ಕೇಳಿಯು ಮಾಯೆ, ಆಟದ ಇದು ಆಟ, ಮಾಯೆಯದು. ಆಯಿತಾ? ಆಮೇಲೆ 899ಕ್ಕೆ ಬನ್ನಿ. ಈಗ ಮಾಡಿರೋ ವಿಷಯನ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಅದು ಬರೋ ಥರ 899 ಮಾಡಿ ಮುಗಿಸೋಣ. ಹಾಂ, 899 ಸಿಗ್ತಾ? 187 ಪೇಜ್. ಹಾಂ, ಸಿಗ್ತಾ? ಜಗದಿ ಜಗತ್ವಮನು, ಜಗದಿ ಜಗದ, ಈ ಜಗದಲ್ಲಿರುವ ಜಗತ್ವ. ಜಗತ್ವ ಅಂದ್ರೇನು? ಕಾಣ್ತಾ ಇರೋದು, ಹಾಂ, ಕಾಣ್ತಾ ಇರೋದು. ಚಿನ್ಮಯ ಅಂತ ಹೇಳ್ತಾರೆ. ಜಗ 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 ಜಗತಿ ಇತಿ ಜಗತ್, ಜಾಯತೆ ಗಚ್ಚತಿ ಇತಿ ಜಗತ್. ಯಾವುದು ಹುಟ್ಟುತ್ತೆ, ಯಾವುದು ಹೋಗುತ್ತೆ, ಅದು ಜಗತ್. ಜಗ ಜಗ ಜಗತಿ ಜಗತ್. ಆ ಜಗತ್ವ ಅದನ್ನು ತೆಗಿ. ಜಗದಿ ಜಗತ್ವನು ಮಾಯಾವಿ, ಅದಕ್ಕೇನದು? ಮಾಯಾ ವಿಚಿತ್ರ. ಅದು ಯಾವುದು ಮುಂದೆ ಇರಲಿಲ್ವೋ, ಇನ್ನು ಮುಂದೆ ಅದು ಇರಲ್ವೋ, ಹಿಂದೆ ಇರಲಿಲ್ಲ, ಅದು ಇವಾಗಲೂ ಅದಿಲ್ಲ, ಇರೋ ಥರ ಇದೆ. ಮಾಯಾ ವಿಚಿತ್ರ. ಆದೌ ಅಂತೆ ಜಯನ್ನಾಸ್ತಿ ವರ್ತಮಾನೇಪಿ ತತ್ತಥ. ಆದೌ ಮೊದಲು ಯಾವುದಿರಲಿಲ್ವೋ, ಅಂತೆ ಆಮೇಲೆ ಯಾವುದಿರಲ್ವೋ, ಅದು ಇವಾಗಲೂ ಕೂಡ ತತ್ತಥ, ಇವಾಗಲೂ ಇಲ್ಲ. ಗೌಡಪಾದರ ಕಾಯಿಕೆ ವೈದ್ಯತ್ಯ ಪ್ರಕರಣದಲ್ಲಿ ಹೇಳ್ತಾರೆ. ಇದೇ ಗೌಡಪಾದರು. ಮೊದಲು ಇರಲಿಲ್ಲ, ಆಮೇಲೆ ಇರಲಿಲ್ಲ, ಇವಾಗಲೂ ಇಲ್ಲ. 100 ವರ್ಷದ ಹಿಂದೆ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಇಲ್ಲ, ಇನ್ನೊಂದು 25 ವರ್ಷ ಆದಮೇಲೆ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಇಲ್ಲ. ಇವಾಗ ಇರೋ ಥರ ಇದ್ದಾನೆ, ಪ್ರತಿ ನಿಮಿಷನೂ ಬದಲಾವಣೆಗೆ ಒಳಪಡ್ತಾ ಇದ್ದಾನೆ. ವಿಚಿತ್ರ, ಮಾಯಾ ವಿಚಿತ್ರ. ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದು ಆಚೆ ಬಿಡಿಸು ಎಲ್ಲ ಕರಣವೇದ್ಯವನು. ಕರಣವೇದ್ಯ, ಸೆನ್ಸಿಗೆ, ಸೆನ್ಶುವಲ್ ಏನೇನು ಅನುಭವ ಆಗ್ತಾ ಇದೆ ಇದೆಲ್ಲ ವಿಚಿತ್ರ. ಸೆನ್ಸೇ ವಿಚಿತ್ರ, ಅದೇ ಮಾಯ. ಅದಕ್ಕಾಗುವ ಅನುಭವ ಇನ್ನೂ ದೊಡ್ಡ ಮಾಯ. ಮಿಗುವುದೇ, ಏನಿಗೆ ಉಳಿತದೆ? ರೂಪ ಆಖ್ಯೆ ಒಂದು ಇಲ್ಲದ ವಸ್ತು. ರೂಪ, ಆಕಾರ. ಆಖ್ಯೆ ಅಂದರೆ ಹೆಸರು. ಈಗ ನಿಮ್ಮನ್ನು ಪ್ರಪಂಚದಲ್ಲಿ ನಾವು ನೋಡೋದು ಎರಡೇ, ರೂಪ, ನಾಮ. ನಿಮಗೊಂದು ಆಕಾರ ಇದೆ, ನಿಮ್ಮ ಹೆಸರಿದೆ. ಇನ್ನು ಬಿಟ್ಟರೆ ಆ್ಯಕ್ಟಿವಿಟಿ, ನೇಮ್, ಫಾರ್ಮ್ ಆ್ಯಂಡ್ ಆ್ಯಕ್ಟಿವಿಟಿ. ಸೊ ಅದನ್ನು ಆಚೆ ತೆಗೆದರೆ ಏನು ಉಳಿತದೆ? ರೂಪ ಆಖ್ಯೆ ಒಂದು ಇಲ್ಲದ ವಸ್ತು. ಬ್ರಹ್ಮವಸ್ತುವನ್ನು ವಸ್ತು ಅಂತ ಹೇಳ್ತಾರೆ. ಭೂತಕೃತ್ ಭೂತಕೃತ್ ಭಾವೋ ಭೂತಾತ್ಮ ಭೂತಭಾವನ. ನಿಲ್ಲಿಸಿ. ಭೂತಾತ್ಮ, ನಿಲ್ಲಿಸೋವಾಗ ಯಾರಿದ್ದಾರಲ್ಲಿ? ರೂಪ ಆಖ್ಯೆ ಒಂದು ಇಲ್ಲದ ವಸ್ತು ಅಲ್ಲಿದ್ದಾನೆ. ಹೋಗಿಸು ಆ ಕಡೆಗೆ ಮತಿಯ, ಆ ಕಡೆ ನಿನ್ನ ಮನಸ್ಸನ್ನು ಹೋಗಿಸು, ಕಳಿಸು. ಹೋಗಿಸ ಆ ಕಡೆಗೆ ಮತಿಯ ಮಂಕುತಿಮ್ಮ. ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಕರಣವೇದ್ಯವನು. ಮಿಗುವುದೇ ರೂಪಾಖ್ಯೆ ಒಂದು ಇಲ್ಲದ ವಸ್ತು. ಪೊಗಿಸ ಆ ಕಡೆಗೆ ಮತಿಯ. ಇದು ತುಂಬ ಕೇರ್ಫುಲ್ ಆಗಿರಬೇಕು. ಇದು ತತ್ವನ ಹೇಳ್ತಾ ಇದೆ. ವ್ಯವಹಾರಕ್ಕೆ ಬಂದಾಗ ವ್ಯವಹಾರದಲ್ಲಿ, ತತ್ವಕ್ಕೆ ಹೋದಾಗ ತತ್ವದಲ್ಲಿ. ತತ್ವದಲ್ಲಿ ನಿಂತ್ಕೊಂಡು ವ್ಯವಹಾರ ಮಾಡಿದರೆ ಯಾಕೆ ಹೊರಟೋಗುತ್ತೆ? ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೆಕ್ಕ. ತಾತ್ವಿಕನಿಗಿದು ಮಂಕುತಿಮ್ಮ. ಒಬ್ಬ ತಾತ್ವಿಕ ಹೇಗೆ ನೋಡ್ತಾನಂತೆ, ನಿರ್ಲೌಕಿಕದ ನಾಣ್ಯದಲ್ಲಿ ನೋಡ್ತಾನೆ. ಹೊರಗೆ ಸಕಲ ಶಕ್ತಿ. ಒಳಗೆ ಸಕಲ ನಿರ್ಲೌಕಿಕ. ನಿರ್ಲೌಕಿಕದಲ್ಲಿ ಏನು ಬೆಲೆ ಇದೆ? ನಿಮ್ಮ 1000 ರೂಪಾಯಿಗೆ 2000 ಹೊಸ ನೋಟ್ಗೆ ಏನು ಬೆಲೆ ಇದೆ? ದೊಡ್ಡ ಝೀರೋ. ನಿರ್ಲೌಕಿಕದ ನಾಣ್ಯದಲ್ಲಿ ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ನರೇಂದ್ರ ಮೋದಿ ಆಗಿಬಿಸಿ ಎಲ್ಲ ಆಕ್ಟಿವಿಟಿ ಮಾಡೋದು ಅಷ್ಟೇ ಅಷ್ಟೇ. ಆರಾಮಾಗಿದೆ. ಪರಬ್ರಹ್ಮ ಹೇಗೆ ಆರಾಮಾಗಿದ್ದಾನೆ, ಎಷ್ಟು ಕೂಲಾಗಿದ್ದಾನೆ, ನಾವು ಅಷ್ಟೇ ಕೂಲ್. AC ಹಾಕೊಂಡು ಕೂಲ್ ಮಾಡೋದು ಬೇಡ.
ನಿಮ್ಮ ಒಳಗಡೆನೇ ಎ ಸಿ ಹಾಕ್ಕೊಂಡ್ರೆ ಸಾಕು, ಹೊರಗಡೆ ಆ ರೂಮಲ್ಲಿ ಕೂತ್ಕೊಳ್ಳೋದು ಬೇಡ. ಓಕೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.